ಬಾಯ್ ಬಾಯ್. ಆಫೀಸಿಂದ ಬಂದೆ ನಾನು ಇವಾಗ. ಮಿನಿ ಏನ್ ಮಾಡ್ತಾಳೆ ಅಂತ ನೋಡಿ. ಹೆಂಗಿದೆ ಮಗಳ? ಬೇಬಿ ಪಲಾವ್ ತಿನ್ನು, ಹೊರಡೋಣ ಆಫೀಸ್ಗೆ. ನನಗೂ ಇವತ್ತು ಆಫೀಸಿಗೆ ಹೋಗ್ಬೇಕಲ್ಲ. ಅಮ್ಮ ಅಮ್ಮ ಅಕ್ಷಯ್ ಹಾ ಬತ್ತ್ಯಾ? ಕಾಲ್ ಕಚ್ಚುಕಾಗ ಮಗ್ಲಿ, ಒಂದ್ ಹಲ್ಲು ಬಂದಿದ್ದಂತ ಹೇಳಿ ಕಾಲ್ ಕಚ್ಚುದ ನಂದು. ಅಯ್ಯೋ ಕಾಲೆಲ್ಲ ಉಗ್ಸಿ ಇಡ್ಕಲ್ಲಪ್ಪ. ನನ್ ಮಗಳಿದ್ದಲು ಕಾಲ್ ಕತ್ತಳು, ಕಾಲೆಲ್ಲ ಉಗ್ಸಿ ಇಡ್ಕಲ್ಲ. ಅಡಿಲ್ಲ ಮತ್ತೆ ಓನಾಯ್ತು. ಮೇಲ್ ಬತ್ತೀಯಾ? ಹೌದಾ, ಎತ್ಕೋಕ ನಿನ್ನ? ಹ ಎತ್ಕೋಬೇಕಾ ಮಗ್ಲೆ? ನೋಡು ನಿಂಗೋಸ್ಕರ ಸಿಲೆಕ್ಸ್ ಮಾಡೋದು ನಾವು. ಅಡ್ಡಿಲ್ಲ, ಎಲ್ಲ ಒಟ್ಟಾಕಿ ತೊಳೆದು ಒಂದ್ ಸುಕ್ಕಿಡುವ. ಹ ಒಂದ್ ಸ್ವಲ್ಪ ಇದು ಹಾಕು, ಬಾದಾಮಿ ಪುಡಿ ಮಾಡತ್ತಿ. ಅದೇ ಪುಡಿ ಮಾಡತ್ತೀಗ. ಹಾ ಲಾಸ್ಟ್ ಟೈಮ್ ತೊಳೆದು ಅನ್ಸಿದಾಗ ಎರು ಬಂದಿತ್ತು. ನಾನು ನಿಮ್ಗೆ ಆಮೇಲೆ ಹೇಳಿದ್ದೆ ಅನ್ಸುತ್ತೆ ವಿಡಿಯೋದಲ್ಲೆಲ್ಲ, ಒಣಸ್ಬಾರ್ದು. ಇದು ಹಾಕ್ಬೇಕು. ಗೋಡಂಬಿ ಬಾದಾಮಿ ಮಿಕ್ಸ್ ಮಾಡ್ಕೊಂಡು ಹೊಡಿ ಮಾಡ್ಕೊಂಬರ್ತೀನಿ ನಾನು. ಬೇರೆ 9 ಪರಿ ಹಾಕಬೇಕು. ಜೀರ ಮತ್ತೆ ವಾಮ ಆಮೇಲೆ ಹಾಕಿ ಇಷ್ಟೇ ಕುಳಿತಪ್ಪ. ಏನ ಮಾಡೋದು? ಇದು ತೊಳಿಕಲ್ದ? ತೊಳಿಕೆ ಎಲ್ಲದು ತೊಳಿಕೆ. ಬಾದಾಮಿ ಗೋಡಂಬಿ ಜೀರ ಮತ್ತೆ ಅದು ವಾಮ ಅಂತೀವಲ್ಲ, ಅದನ್ನ ಮಾತ್ರ ರುಬ್ಬತ್ತಿಗೆ ಹಾಕು. ಹಾ ತೊಗರಿಬೇಳೆ. ಹೌದು ತೊಗರಿಬೇಳೆ ಅಷ್ಟು ಹಾಕಂತಿಲ್ಲ ಅಲ್ಲ, ಇಷ್ಟೇ ಅರ್ಧ ಅಡ್ಡಿಲ್ಲ. ಬಟ್ ಇಲ್ಲಿಗ ಚಂಡಿ ಆದಂಗೆ ಇತ್ತಿದ್ ನೀವು ಹೆಂಗ್ ಒಂಟಿ ಸಾರಿ ನೀರು ಕಟ್ಟಿ ನಾಳೆ ಟೊಮೆಟೊ ಸಾರು ಮಾಡಿಸು, ಬ್ಯಾಡಿ ಸಾರು ಮಾಡಿಸು. ಅಪ್ಪ ಇದೆಲ್ಲ ಆಯ್ತು. ಓಕೆ. ಸಿರ್ಲೆಕ್ಸ್ ಖಾಲಿ ಆಗಿದೆ. ಮಮ್ಮಿ ಇವಾಗ ಸಿರ್ಲೆಕ್ಸ್ ಮಾಡೋಕ್ಕೆ ಎಲ್ಲ ಮಾಡ್ತಾ ಇದೀವಿ. ಆಲ್ರೆಡಿ ಶೇರ್ ಮಾಡಿದ್ದೀವಿ ನಾವು ಯಾವ ಥರ ಮಾಡೋದು ಅಂತ. ಸೊ ಒಂದು 15 ಅಥವಾ 1 ತಿಂಗಳಿಗೆ ಆಗಷ್ಟು ಮಾಡ್ತೀವಿ. ಮ್ಯಾಕ್ಸಿಮಮ್ 20 ದಿನ ಅಲ್ಲಮ್ಮ, 20 ದಿನ ಖಾಲಿ ಆಗಲ್ಲ. ಬಾಯ್ ಬಾಯ್. ವೀಕ್ಲಿ 2 ಡೇಸ್ ಆಫೀಸಿಗೆ ಹೋಗಬೇಕು. ಸೊ ನಾನು ಇವಾಗ ಆಫೀಸಿಗೆ ಹೊರಟೆ. ಮಿನಿ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಏನು ಅಂತ ನೋಡಬೇಕು. ಮನೆಯಲ್ಲಿ ಮಮ್ಮಿ ಆ್ಯಕ್ಚುಲಿ ಅವಳನ್ನ ನೋಡ್ಕೊತೀನಿ ಅಂತ ಹೇಳಿದ್ರು. ಇವತ್ತು ಟೀಮ್ ಡಿನ್ನರ್ ಕೂಡ ಇತ್ತು, ಹಾಗಾಗಿ ನಾನು ಆಫೀಸಿಗೆ ಬಂದೆ. ಮತ್ತು ನಾನು ಇವಾಗ ಊರಿಗೆ ಬೇರೆ ಹೋಗ್ತೀನಲ್ಲ, ಸೊ ಟೀಮ್ಮೇಟ್ನ ಒಂದ್ಸರಿ ಮೀಟಾಗಿ ಹೋಗೋಣ ಅಂತ ಹೇಳಿ ಬಂದಿರೋಂಥದ್ದು. ಇಲ್ಲಾಂದರೆ ನಾನು ಆ್ಯಕ್ಚುಲಿ ಅವ್ರ ಹತ್ರ ಪರ್ಮಿಷನ್ ಕೇಳಿದ್ದೆ, ನಾನು ಮನೆಯಿಂದನೇ ಕೆಲಸ ಮಾಡ್ತೀನಿ ಅಂತ. ನನಗೆ ಪರ್ಮಿಷನ್ ಸಿಕ್ಕಿತ್ತು. ಬಟ್ ಇವತ್ತು ನಾನು ಟೀಮ್ ಅವ್ರನ್ನ ಮೀಟ್ ಆಗೋಣ ಅಂತ ಹೇಳಿ ಬಂದು ಇವಾಗ ಹೊರಗಡೆ ಡಿನ್ನರಿಗೆ ಕೂಡ ಬಂದ್ವಿ. ಡಿನ್ನರು ಅಷ್ಟೇ ಆಸಮ್ ಆಗಿತ್ತು. ಬಿಗ್ ಬ್ರೂಸ್ಗೆ ಇದೆಯಲ್ಲ, ನಮ್ಮ ಮನೆಗೆ ಒಂದು ಸ್ವಲ್ಪ ಹತ್ರನೇ ಆಗುತ್ತೆ. ಸೊ ಅಲ್ಲಿಗೆ ನಾವೆಲ್ಲರೂ ಬಂದಿದ್ವಿ. ಸುಮ್ಮನೆ ನಂಗೆ ಇಲ್ಲಿರೋ ಡೆಸರ್ಟ್ನೆಲ್ಲ ಟ್ರೈ ಮಾಡಬೇಕು ಅಂತ ಹೇಳಿದೆ. ಅವರು ಆರ್ಡ್ರ್ ಮಾಡುವಷ್ಟು ಅಂತ ಅಂದ್ಬಿಟ್ರು. ಸೊ ಅಷ್ಟೂ ಆರ್ಡ್ರ್ ಮಾಡಿದ್ವಿ. ಆಫೀಸಿಂದ ಬಂದೆ ನಾನು ಇವಾಗ. ಮಿನಿ ಏನು ಮಾಡ್ತಾಳೆ ಅಂತ ನೋಡಬೇಕು. ಮನೆಯವರಿಂದ ಅಪ್ಡೇಟ್ ಬರ್ತಾ ಇತ್ತು, ಮಿನಿ ಆರಾಮಾಗಿದ್ದಾಳೆ, ನೀನು ಎಂಜಾಯ್ ಮಾಡು ಟೀಮ್ ಅವ್ರ ಜೊತೆ ಅಂತ ಹೇಳಿ. ಹಾಗಾಗಿ ನಾನು ಇವಾಗ ನೋಡಬೇಕು ಮಿನಿ ನನ್ನ ಮಿಸ್ ಮಾಡ್ಕೊಂಡ್ಲಾ ಇಲ್ವಾ ಅಂತ. ಮಿನಿ ಬಾಯ್. ಹೌದಾ? ನೀನಿದ್ದು ಫ್ಲಾಶ್ ಹಾಕೊಂಡು ನಾನು ಒಳ್ಳೆ ಬರ್ತೀನಿ. ಅಮ್ಮ ಅಮ್ಮ ಇಷ್ಟ ತಿಂದಿದ್ಯಲ್ಲ, ಅಮ್ಮ ಮುಟ್ಟಿ ಇಟ್ಟಿದ್ರು ಇದೆಲ್ಲ ನೋಡ್ರೆ. ಮಗುವೆ ನನ್ನ ಮಗುವೆ. ಆಯ್ತಲ್ಲ ಅಕ್ಕ, ನಾನು ಆಫೀಸಿಗೆ ಹೋದೆ. ಮಗಳೇ ಇರ್ತೇನೆ ಅಂದ್ಬಿಟ್ಟು ನನ್ನ ನೆನಪಾಗಿಲ್ವೇನೆ? ನೆನಪಾಗಿಲ್ವೇನೆ? ನಿಮ್ ರೂಮಿಗೆ 4 ಸರ್ತಿ ಹೋಯ್ದ. ಹೌದಾ? ಇದು ನೆಕ್ಸ್ಟ್ ಡೇ ವ್ಲಾಗ್. ನಾನು ಕಂಟಿನ್ಯೂ ಮಾಡಕ್ ಆಗಿರ್ಲಿಲ್ಲ. ಮಿನಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಮಲ್ದೆ. ಹಾಗೆ ನೆಕ್ಸ್ಟ್ ಡೇನು ಅಷ್ಟೇ ನಾರ್ಮಲ್ ವರ್ಕ್ ಇತ್ತು.
ಈವ್ನಿಂಗ್ ಇವ್ರು ಬೇಗ ಬರ್ತೀನಿ ಅಂತ ಅಂದಿದ್ರು. ಯಾಕಂತಂದ್ರೆ ಇನ್ನು 2 days ನಾವು ಬ್ಯಾಂಗ್ಳೂರ್ ಇರ್ತೀವಿ, ಅದಾದ್ಮೇಲೆ ಊರಿಗೆ ಹೋಗ್ತೀವಿ. ಊರಲ್ಲಿ ತುಂಬಾ ಫಂಕ್ಷನ್ಸ್ ಎಲ್ಲ ಇದೆ, ಅದು ಮುಗಿಸ್ಕೊಂಡು ನೆಕ್ಸ್ಟ್ ಬರೋದು ಒಂದ್ ಸ್ವಲ್ಪ ಲೇಟ್ ಆಗುತ್ತೆ. ಮೇ ಬಿ ನಾವು 1 month ಹಾಗೆ ಊರಲ್ಲಿ ಇರ್ತೀವಿ ಅಂತಾನೆ ಪ್ಲಾನ್ ಇದೆ. ಹಾಗಾಗಿ ಹೊರಗಡೆ ಎಲ್ಲಿಗಾರು ಹೋಗೋಣ, ಲೈಕ್ ಡಿನ್ನರ್ಗೆ ಏನಾದ್ರು ಹೋಗೋಣ ಅಂತ ಹೇಳಿ ಇವಾಗ ಲೇಔಟ್ ಅಲ್ಲಿ ಕಬಾಬಿಕ್ಯೂ ಅಂತ ಇದೆ, ಅನ್ಲಿಮಿಟೆಡ್, ಹಾಗೆ ಆಫರ್ಸ್ ಎಲ್ಲ ಇದೆ, ಎಲ್ಲ ಟ್ರೈ ಮಾಡೋಣ ಅಂತ ಹೇಳಿ ಬಂದ್ವಿ. ಸೊ ಪರ್ ಹೆಡ್ 799 ಚಾರ್ಜ್ ಆಗುತ್ತೆ. 2 members ಇರ್ಲೇಬೇಕು. ಸೊ ನಾವಿಬ್ರು ಇವತ್ತು ಹೋಗಿ ಟ್ರೈ ಮಾಡಿದ್ವಿ. ಅನ್ಲಿಮಿಟೆಡ್ ಆಗಿತ್ತಾ, ನಾವು ಏನ್ ಬೇಕಾದ್ರೂ ಮತ್ತೆ ಮತ್ತೆ ಹಾಕ್ಸ್ಕೊಂಡು ತಿನ್ಬೋದು. ನಾನೇನ್ ಅನ್ಕೊಂಡೆ ಅಂತ ಅಂದ್ರೆ ಅವರಿಗೆ ಯಾಕಾದ್ರೂ ಅನ್ಲಿಮಿಟೆಡ್ ಇಟ್ಟಿದೀವಿ ಅಂತ ಫೀಲ್ ಆಗ್ಬೇಕು, ಅಷ್ಟು ತಿನ್ನೋಣ ಅಂತ ಬಂದೆ. ಬಟ್ ಒಂದ್ಸರಿನೇ ಮುಗಿಸೋ ಅಷ್ಟೊಂದು ಸಾಕಾಯ್ತು. ಹಾಗೆ ನಂಗೆ ಕೆಲವೊಂದೊಂದು ಇಷ್ಟ ಆಗಿರ್ಲಿಲ್ಲ. ಅಂದ್ರೆ ಹನಿ ಚಿಕನ್ ಅಂತ ಒಂದ್ ಕೊಡ್ತಾರಾಯ್ತಾ, ಅದಿಷ್ಟ ಆಗಿರ್ಲಿಲ್ಲ. ಬಟ್ ನಂಗೆ ಲೆಗ್ ಪೀಸು, ತಂದೂರಿ ಮತ್ತೆ ಕಲ್ಮಿ ಕಬಾಬು, ರೋಸ್ಟು ಅದೆಲ್ಲ ಕೊಟ್ಟಿದ್ರು, ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನನಗೆ ತುಂಬಾ ಮಾಂಸ ಇದ್ರೆ ಇಷ್ಟ ಆಗಲ್ಲ, ಮೂಳೆ ಇರ್ಬೇಕು, ಅವಾಗ ನಂಗೆ ಇಷ್ಟ ಆಗತ್ತೆ. ಸೊ ಇವರಿಗೆ ಮಾಂಸ ಇರೋದನ್ನ ಕೊಡ್ತೀನಿ, ನಾನು ಲೆಗ್ ಪೀಸ್ ಆ ತರದೇ ನಾನು ತಿನ್ನೋದು. ಮತ್ತೆ ಫಿಶ್ ಮತ್ತೆ ಪ್ರಾನ್ಸ್ ತುಂಬಾನೇ ಚೆನ್ನಾಗಿತ್ತು. ವರ್ತ್ ಅಂತ ಹೇಳ್ತೀನಿ, ಯಾಕಂತಂದ್ರೆ ನಾವು ಇಷ್ಟೊಂದು ಐಟಮ್ ನಾವು ಸಪ್ರೇಟ್ ಆರ್ಡರ್ ಮಾಡಿದ್ರೆ ಜಾಸ್ತಿನೇ ಆಗ್ತಿತ್ತು ಅಂತ ಹೇಳ್ಬೋದು. ಇದಿವಾಗ ಪರ್ ಹೆಡ್ ನಮ್ಮಿಬ್ರಿಗೂ 799 ಬಿತ್ತು. ಸೊ ನೀವ್ ಎರಡನ್ನು ಪ್ಲಸ್ ಮಾಡಿದ್ರೆ ಎಷ್ಟಾಗತ್ತೆ ಅಂತ ನಿಮ್ಗೆ ಗೊತ್ತಾಗತ್ತಲ್ಲ. ಸೊ ಅಷ್ಟು ಈ ಮೀಲ್ಸ್ ಗೆ ನಮ್ಗೆ ಆಗಿರುವಂತದ್ದು ನಂಗೆ ಓಕೆ ಅಂತ ಅನ್ಸ್ತು. ಮತ್ತೆ ಸರ್ವಿಸ್ ಒಂದ್ ಸ್ವಲ್ಪ ಬೆಟರ್ ಆಗಿರ್ಬೇಕು ಅಂತ ಅನ್ಸ್ತು. ಸೊ ನಾವ್ ಹೋದಾಗ ಏನಿತ್ತು ಅಂತಂದ್ರೆ ಜಾಸ್ತಿ ಜನ ಇರ್ಲಿಲ್ಲ, ಹೋಗ್ತಾ ಜನ ಜಾಸ್ತಿ ಬರಕ್ ಸ್ಟಾರ್ಟ್ ಆಗಿದ್ರು. ನಾವು ಪ್ರಾನ್ಸ್ ಮತ್ತೆ ಫಿಶ್ 2 ಸರಿ ಹಾಕೊಂಡ್ವಿ ಅಷ್ಟೇ. ಮತ್ತೆ ಬೇರೆ ಕಬಾಬ್ ಇನ್ನೊಂದ್ಸರಿ ಆರ್ಡರ್ ಮಾಡಿದ್ವಿ. ಅದಾದ್ರ ಮೇಲೆ ಐಸ್ ಕ್ರೀಮ್ ಮತ್ತೆ ಕೋಕ್ ಜಾಸ್ತಿ ಸರಿ ನಾವು ಕುಡಿಬೋದಲ್ಲ, ಅದನ್ನ ಜಾಸ್ತಿ ನಾವು ಆರ್ಡರ್ ಮಾಡ್ತಾ ಇದ್ವಿ. ಬಟ್ ಸರ್ವಿಸ್ ತುಂಬಾನೇ ಸ್ಲೋ ಇತ್ತು, ತುಂಬಾ ಹೊತ್ತು ವೇಟ್ ಮಾಡೋ ಹಾಗೆ ಮಾಡ್ತಾ ಇದ್ರು. ನಂಗೆ ಅದೊಂದು ಇಷ್ಟ ಆಗಿರ್ಲಿಲ್ಲ. ಪಟಪಟ ತಂದ್ಕೊಟ್ರೆ ಪಟಪಟ ತಿನ್ಬೋದು. ಆಕ್ಚುಲಿ ಮಿನಿಮಮ್ ನಿಂಗೆ ಖುಷಿ ಆದಂಗಿದೆ ಇದು. ಡಬಲ್ ಟ್ಯಾಪ್ ಇಲ್ಲತ್ತೆ ಜಾಸ್ತಿ ಅಂತ ಇದಿಲ್ಲ, ಶೆಲ್ ಇರುತ್ತೆ. ಶೆಲ್ ಖಾಲಿ ಆದ್ಮೇಲೆ ಹಾಕ್ಬೋದು ಅನ್ಸುತ್ತೆ, ಅಷ್ಟ್ರೊಳಗೆ ಉಳಿದ್ರೆ. ತೋರ್ಸ ಹೆಂಗಿದೆ ಸ್ಮೈಲಿ, ಇಟ್ಸ್ ಸೋ ನೈಸ್. ಲೆಟ್ಸ್ ಸಿ ಮಿನಿ ರಿಯಾಕ್ಷನ್. ಏನಂತಿದ್ದಾರೆ ಅಂತ ಅಂದ್ರೆ, ಇವಾಗ ಇದ್ರ ಹತ್ರ ಹೋಗ್ತಾಳ, ಟಾಯ್ ಹತ್ರ ಹೋಗ್ತಾಳ ಅಥವಾ ನನ್ನ ಹತ್ರ ಬರ್ತಾಳ ಅಂತ ನೋಡ್ಬೇಕಂತ ಅವ್ರಿಗೆ. ಮಮ್ಮಿ ಮಲಗ್ರೆ ಅಂತ ಬೆಲ್ ಹಾಕ್ರೆ, ಬೆಲ್ ಮಾಡ್ರೆ ಎಚ್ಚರ ಆಗತ್ತೆ, ಪಪ್ಪಂಗೆ ಎಚ್ಚರ ಆಗತ್ತಲ್ಲ. ಎಂತ ಮಾಡ್ತಿದ್ದ, ಫೋನ್ ಮಾಡಮ್ಮ. ಇಲ್ಲೇ ಇದ್ದಂಗಿತ್ತು. ವಿನಯ್ಗೆ ಅಮ್ಮ ಯಾರು ಬೇಕು ಅವಳಿಗೆ? ನಂಗೆ ಯಾಕೋ ಮಮ್ಮಿನೇ ಆಡ್ತಾಳೆ ಅನ್ಸ್ತಿದೆ. ಹೆಂಗಿತ್ತು ಮಮ್ಮಿ? ಚೆನ್ನಾಗಿತ್ತು. ನಾಳೆ ಇಟ್ಕೊಂತಾಳ ಅಲ್ಲಿ ಊರಿಗೆ ಹೋಗಕ್ಕೆ, ಇಟ್ಕೋಬಹುದು. ಏನ್ ಬೇಬಿ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು. ಹೆಂಗಿದೆ ಮಗ? ಹೊರಗೆ ಆ ಟ್ರಾನ್ಸ್ಪರೆಂಟ್ ಒಳಗಡೆ ಇರೋದು ಬಲೂನ್ ಒಡ್ದೋಗ್ಬ 120 ಅಂದ್ರು, 100 ಕೊಟ್ಟೆ. ಮತ್ತೆ ನಾನು ಇದು ಎಂತ ಒಂದು ಸಣ್ಣ ಅಂಗಡಿ ತರ, ಅಂಗಡಿನೂ ಅಲ್ಲ, ಈಗ ಬರ್ತಲ್ಲ ಹಂಗಿನ. ಹಾ, ಮತ್ತ ಅವ್ರ ಹತ್ರ ಪಾಪ ಎಂತ ಹೇಳುದಂತ ಹೇಳಿ ಸುಮ್ಮನಾದೆ. ಪಿಂಕ್ ತಗೊಳ್ಳಿ ಮೇಡಮ್, ನಿಮ್ ಮಗು ಪಿಂಕ್ ಇಷ್ಟ ಆಗತ್ತೆ ಅಂದ್ಲು, ಹಂಗಾಗಿ ಪಿಂಕ್ ತಗೊಂಬಂದೆ. ಅವ್ರು ಅದೇ ಕೊಡೋರು. ನಾನು ಆರೆಂಜ್ ಹುಡುಕ್ತಾ ಇದ್ದೆ, ರೆಡ್ ಆರೆಂಜ್. ಪಪ್ಪನ್ ಕೊಂಡ್ ಮಗಳೇ ಕೊಡ್ತಾಳ, ಗುಡ್ ಗರ್ಲ್. ತಮ್ಮ ಅಥವಾ ತಂಗಿ ಯಾರು ಕೆಂಡು ಕೊಡ್ತೀಯಾ? ಸಾಕಾಯ್ತ ನಿಂಗೆ? ಬೈಕೊಂತಿರ್ತೀಯಲ್ಲ ಎಷ್ಟೊತ್ತಿ ಬತ್ತ ಮಕ್ಳಂದ. ಐಸ್ ಕ್ರೀಮ್ ತಿಂತ ಇತ್ತು.
ಹೊತ್ತುವರೆಗೆ ಪೇಷನ್ಸ್ ಇಲ್ಲ. ನೀನ್ ಫೋನ್ ಮಾಡಿಲ್ಲ ಅಂದ್ರೆ ನಾ ಇನ್ನೊಂದ್ 2 ಐಸ್ ಕ್ರೀಮ್ ತಿನ್ಕೊಂಬಪ್ಪದ್ರಲ್ಲಿ ಇದ್ದಿದ್ದೆ. ಅಯ್ಯಪ್ಪ ನಾ ಫೋನ್ ಮಾಡೋದು ಒಳ್ಳೇದಾಯ್ತು ನನಗೆ. ಅನ್ಲಿಮಿಟೆಡ್ ಊಟ ಎಷ್ಟ್ ಬೇಕಾ ಅಂದ್ರೆ 800 ರೂಪಾಯಿ ಕೊಡ್ಕೊ, ಎಷ್ಟ್ ಬೇಕಾದ್ರೆ ತಿನ್ಲಾಕ. ಹೌದಾ? ನೀನ್ ಕರ್ಕೊಂಡು ಹೋಗ್ತೆ ತಿಂತೀಯಾ ನಾಳೆ? 800 ರೂಪಾಯಿಗೆ ಒಂದು ಊಟಕ್ಕೆ ಒಬ್ರಿಗೆ. ಅದಕ್ಕಿಂತ ಹೆಚ್ಚು ಅಂತ ತಿನ್ಕಾಗ್ತು. ಜಾಸ್ತಿ ತಿನ್ಕಾಯಿಲ್ಲ. ಫಿಶ್ ತಿಂದೆ, ಪ್ರಾನ್ಸ್ ತಿಂದೆ, ಮತ್ತೆ ಬೇರೆ ಎಂತ ಸೇರ್ಲ. ರೈಸ್ ಒಂದ್ ಸ್ವಲ್ಪ ತಿಂದೆ, ಆಮೇಲೆ ಕೋಳಿ ಕಾಲ್ ನಂಗೆ ಇಷ್ಟ ಅಲ್ಲ, ಅದು ಒಂದ್ ಸ್ವಲ್ಪ ತಿಂದೆ. ಲೈಟ್ ಆನ್ ಮಾಡಿ. ನಾನು ಎಷ್ಟು ಜನ ಹೋದ್ರು 800 ರೂಪಾಯಿ ಕೊಟ್ಟು ಉಣ್ಕ ಒಪ್ಪದ ನಿಲ್ಸಿದೆ. ಒಬ್ರೊಬ್ರಿಗೆ ಕಾಸ್ಟ್ಲಿ. ಎಲ್ಲರಿಗೂ ಅಷ್ಟು ತಿನ್ಕಾಗ್ತಿಲ್ಲ. ನಾ ಇವ್ನ ತಿನ್ನ ಅನ್ಸುತ್ತೆ, ನಾ ತಿನ್ಲ ಅಷ್ಟು. ರುಚಿ ನಾನು 100 ರೂಪಾಯಿ ಬಂದಿತ್ತ ಅದ್ರಲ್ಲಿ ಮೀನ್ ಮತ್ತೆ ಪ್ರಾನ್ಸ್ ಅದೇ ತಗೊಳ್ಳಕ್ಕಿತ್ತಲ್ಲ ಬೇರೆ. ನಾ ಹೇಳ್ದೆ ನೀ ಕೇಳಿಲ್ಲ. ಪ್ರಾನ್ಸ್ ಮೀನ್ ಬೇಕಂದ್ರೆ ಇಲ್ವೋ? ಮೀನ್ ಯಾವ ಮೀನು? ನಾವು ಆ ರೌಂಡ್ ಎಲ್ಲ ತಿರುಗಿ ಬಂದುತ್ತೇವೆ. ಇವಾಗ 10 ಗಂಟೆ ಮೇಲೆ ಮೀನ್ ಕರ್ಕೊಂಡ ಇದು ಹಂಗೆ ಹಾಕೊಂಡ ಇದೇ ರೌಂಡ್ ಇಲ್ಲ ಬೇಕಂತಾನೆ. ಇವತ್ತಿನ ವಿಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.